ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೂ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಅಂತ ಹೇಳ್ತಾ ಸೊ ಇವತ್ತು ನೋಡ್ರಿ ಖೇಂಡಿ ಕಡಲ RCB ವಿನ್. RCB ಇವತ್ತಿನ ಮ್ಯಾಚ್ ಎಷ್ಟು ವಿನ್ ಇಂಪಾರ್ಟೆಂಟ್ ಆಗಿತ್ತಪ್ಪ ಅಂದ್ರೆ ಅವನ ಪಾಯಿಂಟ್ಸ್ ಟೇಬಲ್ ದಾಗು ನಮ್ದ RCB ಮುಂದ. ವಿರಾಟ್ ಕೊಹ್ಲಿ ಅವನ ಆರೆಂಜ್ ಕ್ಯಾಪ್ ನಮ್ದ, ಪಾಯಿಂಟ್ಸ್ ಟೇಬಲ್ ನಮ್ದ, ಮ್ಯಾಚ್ ನಮ್ದ, ಅವನ ಲಕ್ನೋ ಸೂಪರ್ ಜೈಂಟ್ಸ್ ನಮ್ದ. ಸೊ ಇವತ್ತು ಹೊಡೆದ್ ಬ್ಯಾಗ್ ಹಾಕೊಂಡ್ಬಿಟ್ಟಿವ್ ನಾವ್ ಇವತ್ತು ಸೊಳ್ಳಿ ಹೊಡೆದ್ ಕೇಸ್ ಸೀದಾ ನಮ್ ಬ್ಯಾಗ್ ಹಾಕೊಂಡ್ಬಿಟ್ಟಿವಿ. ಸೊ ಇವತ್ತು ನಮ್ದು RCB ಫುಲ್ ವಿನ್, ಗಿಚ್ಚಿ ಗಿಲಿ 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 ಗಿಚ್ಚಿ ಗಿಲಿ ಗಿಲಿ ಹಂಗತ್ ವಿನ್ ಆಗೈತೆ RCB. ಸೊ ನಾವ್ ಹೇಳ್ದಂಗ ಇವತ್ತು ನಾವು ಸ್ವಲ್ಪ ಒಂದ್ ರನ್ ಮಿಸ್ ಆತು. ನಾವು ಏನ್ ಹೇಳಿದ್ವಪ್ಪ ಅಂದ್ರ ಒಂದ್ 50 ರನ್ ಇಲ್ಲ ಒಂದ್ ಸೆಂಚುರಿ ಬರ್ತ ನಮ್ಮ RCB ಹುಲಿಗಳಿಲ್ದ ಅಂತ ಹೇಳಿದ್ವಿ. ಸೊ ಸ್ಟಾರ್ಟಿಂಗ್ ಬ್ಯಾಟಿಂಗ್ ನಮ್ದು ಟಾಸ್ ಆಗಿದ್ದಕ್ಕ ಅವ್ರಿಗೆ ಬಿಟ್ಕೊಟ್ಟಿವಿ. ಸೊ ನೀವ್ ಆಡ್ರಿ, ನೀವ್ ಎಷ್ಟು ಒಂದ್ 200 ರನ್ ಹೊಡಿತೀರಾ ಹೊಡ್ರಿ, ನಾವು ತಿರುಗಾಡ ಕಟ್ಟಿತೀವಿ ಅಂತ ನಾವ್ ನಿಂತಿದ್ವಿ. ಬಟ್ ಅವ್ರ ಅಷ್ಟು ಹೊಡಿಲೇ ಇಲ್ರಿ. ನಮ್ದ್ರದಾಗ ಹೆಂಗ್ ಗಿಲಿ ಬಾಲಿಂಗ್ ರಸಿಕ್ ಸಲಾಮ್ದಾರ್ ಅವ್ನ ಮೆಚ್ಚಬೇಕು. ನಾವು ಎಲ್ಲಿಟ್ಟಿದ್ವಿ ಮರೆ ಇಂತ ಬಾಲರ್ ತಗೊಂಡು ಬೆಂಚ್ ಕಾಯ್ಸಕತ್ತಿದ್ವಿ ನಾವು. ಸೊ ಖೇಂಡಿ ಕಡಲ್ ಬಾಲರ್ ಅವನ 4 ವಿಕೆಟ್ ಖೇಂಡಿ ಕಡಲ್ ತೆಗದ. ನಾವು ಎಂತೆಂತ ವಿಕೆಟ್ ಅವು ಲಾಸ್ಟಿಗೆ ಮಾತ್ರ ಲಾಸ್ಟ್ ಓವರ್ದಾಗ ಗಿಪ್ ಅಂತ ಬಾಲ್ ತೆಗದ ಅವ್ನ ಹಲೋಟ ಮಾಡಿಬಿಟ್ಟನ. ಬೋರ್ಡ್ ಗಿಪ್ ಅಂತ ಬೋರ್ಡ್ ಅದು ನೋಡ್ಬಾರ್ದು ನೀವು, ಆ ನಮನೆ ಬೋರ್ಡ್ ಅದು. ಸೊ ಸೈಕ್ ಏನಿದ್ರು ಸೈಕ್ ನಮ್ RCB. ಸೊ ಒಂದ್ ಸೈಡ್ ವಿಕ್ಟ್ರಿ ನಮ್ದು RCB ಇದೆ. ಸೊ ರಸಿಕ್ ಸಲಾಮ್ದಾರ್ 4 ವಿಕೆಟ್ ಸ್ಟಾರ್ಟಿಂಗ್. ಸೊ ಭುವನೇಶ್ವರ್ ಕುಮಾರ್ 3 ವಿಕೆಟ್. ಅವನ ಅನುಭವಿ ದ ಕಿಂಗ್ ಅಂತ ಕರೀತಾರಲ್ಲ, ಅವನ ಕರೆನಾದ. ಸೊ ಭುವನೇಶ್ವರ್ ಕುಮಾರ್ 3 ವಿಕೆಟ್. ಕೃಣಾಲ್ ಪಾಂಡೆ ರೀ ಸ್ಪಿನ್ನರ್ ಅಣ್ಣ, ದುರಂಧರ್ ಅಣ್ಣ, ವೆಸ್ಟ್ ಇಂಡೀಸ್ ಪ್ಲೇಯರ್ ಆಗಿ ಅಣ್ಣ ಹಂಗ 2 ವಿಕೆಟ್ ಗಿಲ್ ತಗೊಂಡನ. ಸೊ ಜೋಸ್ ಹ್ಯಾಜಲ್ವುಡ್ ಲಾಸ್ಟ್ ಒಂದು ಮ್ಯಾಚ್ ಒಳಗ ವಿಕೆಟ್ ಬಿದ್ದಿದ್ದಿಲ್ಲ. ಸೊ ಈ ಮ್ಯಾಚ್ ಒಳಗ 1 ವಿಕೆಟ್ ಬಿತ್ತ. ಅವನ ಸ್ಟಾರ್ಟ್ ನಮ್ ಹುಲಿ ಅವನು ಖೇಂಡಿ ಕಡಲ ಫಾರ್ಮಿಗೆ ಬರಕ್ ರೆಡಿ. ಫಾರ್ಮಿಗೆ ಬಂದ್ ಆಯ್ತು ಅಂತ ತಿಳ್ಕೊಂಬಿಡ್ರಿ ಈಗ ನಮ್ದು RCB ಇದು. ಸೊ ಟೋಟಲ್ ಯೂನಿಟ್ ನೋಡ್ರಿ ನೀವು, ಬಾಲಿಂಗ್ ಫುಲ್ ಸ್ಟ್ರೆಂತ್ ಒಳಗ ಆಗ್ಬಿಟ್ಟೈತಿ ನಮ್ದು RCB ಬಾಲಿಂಗ್ ಯೂನಿಟ್ ಫುಲ್ ಸ್ಟ್ರೆಂತ್. ಅವನು ಯಾರ್ ಒಬ್ಬ ಬಾಲರ್ನು ಉಳಕಿಲ್ಲ, ಎಲ್ಲವೂ ಚಲೋ ಬಾಲರ್ ಅದಾವ್. ಸೊ ಡೊಪಿಕ್ ಹಾಕಾಗನು ಹೊರ ಕುಣಿಸಿದ್ದ ನಮ್ದು ಒಂದ್ ಸ್ವಲ್ಪ ತೊಂದ್ರೆ. ಇನ್ನ ಮತ್ ಹಿಂಗಾಗತ್ರಿ, ಯಾರ್ ನಾಡ್ಸ್ಬೇಕು ಯಾರನ್ನ ಬಿಡ್ಬೇಕು ನಮ್ಗೆ ಗೊತ್ತಾಗಲ್ಲ. ಹಂಗತ್ತರ ಬ್ಯಾಟಿಂಗ್ ಆಡಕತ್ತಾರ ಅವ್ನು ಖೇಂಡಿ ಕಡಲ್ಲ ನಮ್ಮ RCB ಹುಲಿಗಳ ಬ್ಯಾಟಿಂಗ್. ಇನ್ನು ಬ್ಯಾಟಿಂಗ್ ವಿಚಾರ ಬಿಡ್ರಿ, ನೀವು ಬಾಲಿಂಗ್ ದಾಗ ಇನ್ನೂ ಸ್ವಲ್ಪ ಮಾತಾಡ್ಬಿಡೋಣ. ಫುಲ್ ಒಂದ್ ಸೈಡ್ ವಿಕ್ಟ್ರಿ ಆಗಕ್ ಕಾರಣ ಯಾರು ಗೊತ್ತಾ? ನಮ್ದು RCB ಬಾಲಿಂಗ್ ಯೂನಿಟ್. ಯಾಕಂದ್ರ 146 ರನ್ನಿಗೆ ಎಡಿ ಗಿಡಿ ಎಲ್ಲ ಅವ್ರಿಗೆ ತಿನ್ನಿಸಿ ಒಂದ್ ಸೈಡ್ ಮ್ಯಾಚ್ ವಿನ್ ಮಾಡಿಬಿಟ್ರ. ಸೊ ನಮ್ದು RCB ಒಂದ್ ಸೈಡ್ ವಿನ್ ಆಗಕ್ ಕಾರಣ ಅವರ. ಸೊ 146 ರನ್ನಿಗೆ ಅಲೌಟ್ ಮಾಡ್ಯಾರ ಅವ್ರನ್ನ. ಸೊ ಲಾಸ್ಟ್ ಬಾಲಿಗೆ ಅದೊಂದು ಬೋರ್ಡ್ ತೆಗದ್ ರಸಿಕ್ ಸಲಾಮ್ದಾರ್ ಅವನು ತುಗ ಅವನಂತ ಅಲೌಟ್ ತೆಗದನ್ರಿ. ಅಲೌಟ್ ಫುಲ್ ಟೀಮ್ ಅಲ್ಲ ಅವ್ರು ಚುಚ್ಚಾಪ್ LSG ಟೀಮ್ ಚುಚ್ಚಾಪ್. ನಡ್ಬರ್ಕ್ ಒಂದ್ ಸ್ವಲ್ಪ ಏನ ಕತಿ ಬಿತಿ ಮಾಡಿದಾರೆ. ರಿಷಬ್ ಅಂತ ಕೈ ಬ್ಯಾನ್ ಆಗೈತಿ ಹಂಗ ಹಿಂಗ. ಜೋಸ್ ಹ್ಯಾಜಲ್ವುಡ್ ಬಾಲರ್ ಹಂಗ್ರಿ. ನಮ್ಮ RCB ಹುಲಿಗಳ ಬಾಲಿಂಗ್ ಹಂಗ ಕಲ್ಲು ಹೋಗಿತಾರ. ಇನ್ನ ಬಿಟ್ಟಿದ್ ನಿಮ್ ಕೈ ಮುರ್ದಿಲ್ಲ ಚಲೋ. ಏನ್ ಮಾಡಿದ್ರ ಕಾಕ ನೀ ಮಾತ್ರ ಸುದ್ದ ಆಗೋಲ್ಲ ಗೊತ್ತಾತ್ ನಮ್ಗ. ಸೊ ಇನ್ನು 147 ರನ್ ಬ್ಯಾಟಿಂಗ್ ಲೈನ್ ಅಪ್ ಚೇಂಜ್ ಮಾಡಕ್ ಬಂದಂತ ನಮ್ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ RCB ಹುಲಿಗಳು ಏನದಾವಲ್ಲ ಖೇಂಡಿ ಕಡಲ್ ಹುಲಿಗಳು. ಸೊ ಸ್ಟಾರ್ಟಿಂಗ್ ಅವನ ನದರ್ ಆಗ್ಯದನ್ನ ಅನ್ಸತೈತಿ ನನಗ. ಯಾಕಂದ್ರ ರಜತ್ ಪಾಟಿದಾರ್ ಅವ್ನು ಜಲ್ದಿನ ಔಟ್ ಆದ ಬರ್ರಿ. ಅವ್ನು 7 ರನ್ ಹೊಡೆದಿದ್ದ. ಅವನು ಹೊಡ್ಯಾಕ್ ಹೋಗಿದ್ದ ಆಫ್ ಸೈಡ್ ಮ್ಯಾಗ ಒಂದ್ ಒಳಗ್ ಬಂದ್ ಬಾಲ್ ಬೋರ್ಡ್ ಆತ. ಸೊ ಹೋಲಿ ಕಾಕ ಲಾಸ್ಟ್ ಮ್ಯಾಚ್ 78 ರನ್ ಹೊಡೆದಾನ. ಸೊ ಈ ಮ್ಯಾಚ್ ಜಲ್ದಿ ಔಟ್ ಆಗ್ಯಾನ. ಸೊ ನಮಗ ಏನ್ ಖುಷಿ, ಮತ್ತೆ ಏನು ಮಾಡಕ್ ಬರಲ್ಲ. ಈ ಕಡೆ ಒನ್ ಸೈಡ್ ದುರಂಧರ್ ವಿರಾಟ್ ಕೊಹ್ಲಿ ದ ಕಿಂಗ್ ಲೆಜೆಂಡ್ ಎಟ್ 49 ರನ್ ಅವನ ಮೆಚ್ಚಬೇಕ್ರಿ. ಅವನು 7 4 ಒಂದೇನೆ 2 6. ಖೇಂಡಿ ಕಡಲ್ ಬಂದು ಒಟ್ಟು ರನ್ ಬರಲ್ಲ ಅಂತಂದಾಗ ರನ್ ಬರ್ತಾವ ನಮ್ ವಿರಾಟ್ ಕೊಹ್ಲಿ ಇದ್ದ. ಸೊ ಮಸ್ತ್ ಬ್ಯಾಟಿಂಗ್ 49 ರನ್ ಹೊಡೆದಾನ ಅಣ್ಣ. ಅವನವನ್ ಇನ್ನ 1 ರನ್ ಇತ್ತಂದ್ರ ಅವನು 50 ಹಾಕಿತ್ತ. 50 ಮಿಸ್ ಆತ. ಸೊ ಅದು ಲಾಂಗ್ ಆನ್ ಒಳಗ ಲಾಂಗ್ ಆಫ್ ಒಳಗ ಕ್ಯಾಚ್ ಹಿಡ್ಬಿಟ್ರಿ ನಿಕೋಲಸ್ ಪೂರಾನ್. ಅವನ ಕ್ಯಾಚ್ ಬಿಟ್ಟಿದ್ರೆ ಏನ್ರ ಹಾಕಿತ್ತ ಅವನು ಹೋಲಿ ಅವ್ರದ್ದು ಪ್ಲೇಯರ್ ಆಗ್ಲಿ. ಸೊ ಒಂದ್ 2 ವಿಕೆಟ್ ಚಲೋ ಹೋದು. ಇನ್ನ ಪಡಿಕಲ್ ಈ ಸತ ಮ್ಯಾಚ್ ಮುಗಿಸೊಂದ್ ಹೋಗ್ಕನಂತ ನಾವು ಅನ್ಕೊಂಡ್ ಕೂತಿದ್ವಿ. ಸೊ ಅಂತದ್ರಾಗ ಒಂದ್ ಸ್ವಲ್ಪ ಏನ ಒಡ್ಯಾಕ್ ಹೋಗಿ ಕ್ಯಾಚ್ ಆಗಿ ಹೋತ ಹುಲಿ. ಸೊ ಒಂದ್ ಸೈಡ್ ಯಾರಿವ ರಾಪಾ ಅಂದ್ರ ರಜತ್ ಪಾಟಿದಾರ್ ಕ್ಯಾಪ್ಟನ್ ರೀ, ನಮ್ಮ RCB ಹುಲಿ ಕ್ಯಾಪ್ಟನ್ ಅದ. ಒಂದ್ ಸೈಡ್ ಹುಚ್ಚನ ಹೊಡೆದಂಗ್ ಹೊಡ್ಯಾಕತ್ತೈತಿ. ಅವನ ತಡಿ ನೀ ಯಾಕೆ ಹೊಡಿತೀವಣ ಅಂತ ಜಿತೇಶ್ ಶರ್ಮಾನು ಬಂದ್ ಅವನು ಹುಚ್ಚನ ಹೊಡೆದಂಗ್ ಹೊಡೆದಾನ. ಸೊ ನಮ್ಮದ್ರೊಳಗ ಅವನ ಖೇಂಡಿ ಕಡಲ ಬ್ಯಾಟಿಂಗ್ 2 ವಿಕೆಟ್ ಹೋದ ಮ್ಯಾಗ ಮತ್ತೆ ಬರೋಂತ ಎಲ್ಲ ಖೇಂಡಿ ಕಡಲ ಬ್ಯಾಟಿಂಗ್ ನಮ್ದ್ರದಾಗ. ಅವನು ಒಬ್ಬ 9 ಬಾಲಿಗೆ 23 ಹೊಡೆದ್ರ ಅವನು ಇನ್ನೊಬ್ಬ 13 ಬಾಲಿಗೆ 23. ಒಂದ್ ಸೈಡ್ ಮ್ಯಾಚ್ ಮುಗಿಸ್ಬಿಟ್ಟಾರ ಇವ್ರಿಬ್ರು.
ಆ ದಿಗ್ವೇಶ್ ರಾಟೆ ಯಾರು ಮಾರಿ ಅವ್ನ್ ಬಾಲರ್ ಮಾತ್ರ ಸ್ಪಿನ್ ಬಾಲ್ ಹಾಕ್ಯಾನೋ ಏನ್ ಮಾಡ್ಯಾನ. ರಜತ್ ಪಾಟಿದಾರ್ ಒಂದ್ ಸೈಡ್ ಅವ್ನಿಗೆ ನೀನ ಆಡಂದ್ ಬಿಟ್ಟು ಕೊಟ್ರ ಸಿಂಗಲ್ ಆಡ್ಬೇಕಿಲ್ಲ. 27-22 ರನ್ ಹೊಡೆದಾರ ಇವ್ರು. ಇನ್ನು ಮ್ಯಾಚ್ ಏನ್ ಉಳಿಸಿರಿ ಹೇಳಿ ನೀವು. ಸೊ ಒಂದ್ ಸೈಡ್ ವಿಕ್ಟ್ರಿ ನಮ್ಗಂಕರ್ ತಲಿ ಹಿಡಿದ್ ಬಿಟ್ಟಿತ್ತ. ಎಲ್ಲಿ ಮ್ಯಾಚ್ ಅವ್ರು ಗೆದ್ದು ಬಿಡ್ತಾರೋ ವಿಕೆಟ್ ಹೊಂಟಾವ ಅಂತಂದ್. ಸೊ ಲಾಸ್ಟ್ ಫಿನಿಶಿಂಗ್ ರೋಲ್ದಾಗ ಅವನ ಕೇಂಡಿ ಕಡಲ್ಲ ಬ್ಯಾಟಿಂಗ್ ಯಾರ್ದಪ್ಪ ಅಂದ್ರ ನಮ್ಮ ಟೀಮ್ ಡೇವಿಡ್ ಅಣ್ಣಂದು ಅವನ ಚಪ್ಪಾಡ ಚಪ್ಪಾಡ. ಸೊ ಮಸ್ತ್ ಬ್ಯಾಟಿಂಗ್. ಸೊ ನೀನು ಹೆಚ್ಚಿಗೆ ಹೊಡಿಬೇಡ ನಾನು ಹೆಚ್ಚಿಗೆ ಹೊಡಿಯಲ್ಲ ಅಂತ ಇಬ್ರು ಹೇಳ್ಕೊಂಡ್ ಆಡ್ದಂಗ ಆಗೈತಿ ಬ್ಯಾಟಿಂಗ್. ಸೊ ಇವನು 8 ಬಾಲಿಗೆ 14 ರನ್ ಟೀಮ್ ಡೇವಿಡ್, ಆ ಕಡೆ ಶಪಾಡನು 8 ಬಾಲಿಗೆ 14 ರನ್. ಇವನು 1 6 1 4, ಅವನು 1 6 1 4. ಏನ್ ಇಬ್ರು ಲೆವೆಲ್ದಾಗ ಒಂಟ ಸೀದಾ ಮ್ಯಾಚ್ ಕಡಿಯಾಕ್ ಮಾಡ್ಯಾರ. ಸೊ ಇವತ್ತಿನ ಮ್ಯಾಚ್ ಮಾತ್ರ LIC ಜೋಡಿ ಹುಚ್ಚನ ಹೊಡೆದಂಗ್ ಹೊಡ್ತೀವಿ. ಸೊ ನೆಕ್ಸ್ಟ್ DC ಜೋಡಿ ಐತಿ, ಅದಕ್ಕೂ ಗೆಲ್ತೀರಿ. ನಾವ್ ಎಲ್ಲಿ ಹೋದ್ರು ಗೆಲ್ಲವ ನಮ್ದು. ಸೊ ಮಧ್ಯಾಹ್ನ ಇರ್ಲಿ, ರಾತ್ರಿ ಇರ್ಲಿ, ಸಂಜೆ ಇರ್ಲಿ, ಮಂಜಿರ್ಲಿ, ಬೇಕಾದಿರ್ಲಿ ನಮ್ದು RCB ವಿನ್ ಆಗುತ್ತ. ಸೊ ಇನ್ನು ಮುಂದೆ ನೋಡ್ರಿ ವಿರಾಟ್ ಕೊಹ್ಲಿ ಅವನ ಖೇಂಡಿ ಕಡಲ್ಲ ಆರೆಂಜ್ ಕ್ಯಾಪ್ ನಮ್ ವಿರಾಟ್ ಕೊಹ್ಲಿಗೆ ಐತಿ. ಈ ಕಡೆ ಕಾನ್ಸ್ಟೇಬಲ್ ನಮ್ದು RCB ಐತಿ. ಅವನ್ ಇದಕ್ಕಿಂತ ಇನ್ನೇನ್ ಬೇಕ್ರಿ ನಮಗ. ಸೊ ಮ್ಯಾಚ್ ನಮ್ದ, ಕಾನ್ಸ್ಟೇಬಲ್ ನಮ್ದ, ಆರೆಂಜ್ ಕ್ಯಾಪ್ ನಮ್ದ. ಇನ್ನು ಪರ್ಪಲ್ ಕ್ಯಾಪ್ ಒಂದಲ್ಲ ಬರ್ತ 10 ವಿಕೆಟ್ ತಗೊಂಡ್ರ 11 ವಿಕೆಟ್ ಅದಾವ. ಸೊ ಅದನ್ನ ಖೇಂಡಿ ಕಡಲ್ಲಿ ವಿಕೆಟ್ ತೆಗೆದು ಬರ್ತೀವಿ. ಸೊ ಅಲ್ಲಿವರೆಗೆ ಮತ್ತೆ ನೆಕ್ಸ್ಟ್ ವಿಡಿಯೋ ತೊಂಬರ್ತೀನಿ. ಮತ್ತ ನಿಮಗ ಅವನ DC ದ ಬೆಂಕಿ ರಿವ್ಯೂ ಮಾಡ್ತೀನಿ ಅಂತ. ಅಲ್ಲಿವರೆಗೆ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಜೈ RCB.